ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1136ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಪೋ ಇಂದ. ಓಪೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಓಪೋ ರೆನೋ 15 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಇದರಲ್ಲಿ ನೋಡ್ಕೊಂಡ್ರೆ ಜನವರಿ 8ನೇ ತಾರೀಕು ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಟೋಟಲ್ ಆಗಿ 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಓಪೋ ರೆನೋ 15, 15 ಪ್ರೋ, 15 ಮಿನಿ ಅಂತೇಳಿ. ಎಲ್ಲಾನು ಕೂಡ ನಿಮಗೆ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಇದು ಬಂದ್ಬಿಟ್ಟು ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್, ನಿಮಗೆ ಒಂದ್ ಸ್ವಲ್ಪ ಪ್ರೈಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಷ್ಟೇ ಬಿಟ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಕೂಡ ಸಿಕ್ಕಿಲ್ಲ. ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ. ಜನವರಿಯಲ್ಲಿ ನಿಮಗೆ ವಿಪರೀತ ಮೊಬೈಲ್ಸ್ ಲಾಂಚ್ ಆಗ್ತಿದೆ. ನೀವೇ ಆರಾಮಾಗಿ ಎಣಿಸ್ಕೊಂತ ಕೂರ್ಬೋದು, ಅಷ್ಟು ಮೊಬೈಲ್ಸ್ ಲಾಂಚ್ ಆಗ್ತಿದೆ. ವೆಯ್ಟ್ ಮಾಡ್ಬಿಟ್ಟು ಒಳ್ಳೆ ಮೊಬೈಲ್ ನ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಮುಂದಿನ ವರ್ಷ ನಮಗೆ ಫೋಲ್ಡಬಲ್ ಫೋನ್ ಆದ್ರೆ ಲಾಂಚ್ ಮಾಡ್ತಾರೆ. ಮುಂದಿನ ವರ್ಷ 100ಗೆ 100% ಫೋಲ್ಡಬಲ್ ಫೋನ್ ಲಾಂಚ್ ಆಗುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಈ ಒಂದು ಪ್ರಾಜೆಕ್ಟ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆಪಲ್ ಅಲ್ಟ್ರಾ ಅಂತಾನೂ ಕೂಡ ಹೆಸರಾದ್ರೆ ಇಟ್ಟಿದ್ದಾರೆ. ಇವಾಗ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಲೀಕ್ಸ್ ಆದ್ರೆ ಬಂದಿದೆ. ಜಾನ್ ಈ ವ್ಯಕ್ತಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಯೂಟ್ಯೂಬ್ ಅಲ್ಲಿ ಈ ವ್ಯಕ್ತಿನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇವರಾದ್ರೆ ಹೇಳ್ತಿರ್ತಾರೆ. ಇವ್ರು ಕೂಡ ಇನ್ಫಾರ್ಮೇಶನ್ ಯಾವ ಲೆವೆಲ್ ಅಲ್ಲಿ ಪಕ್ಕಾ ಇರುತ್ತೆ ಅಂದ್ರೆ, ಲಾಸ್ಟ್ ಇಯರ್ ನಮಗೆ ಇವಾಗ ಐಫೋನ್ 17 ಸೀರೀಸ್ ಬಂತಲ್ಲ, ಅದರಲ್ಲಿ ನಮಗೆ ಲಿಕ್ವಿಡ್ ಗ್ಲಾಸ್ ಡಿಸೈನ್ ಏನಿತ್ತಲ್ಲ ಅದೆಲ್ಲಿನೂ ಕೂಡ ರಿವೀಲ್ ಆಗಿರಲಿಲ್ಲ. ಜಸ್ಟ್ ಆಫೀಸ್ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಿತ್ತು ಈ ತರ ಒಂದು ಕಾನ್ಸೆಪ್ಟ್ ಇರುತ್ತೆ ಅಂತೇಳಿ. ಲಾಂಚ್ ಆಗೋಕ್ಕೂ 2 ತಿಂಗಳು ಮುಂಚೆನೆ ಇವರು ಈ ಒಂದು ಡಿಸೈನ್ ಬಗ್ಗೆ ಹೇಳಿದ್ರು. ಅಂದ್ರೆ ಯಾವ ಲೆವೆಲ್ ಅಲ್ಲಿ ನೆಟ್ವರ್ಕ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೋಬಹುದು. ಇವಾಗ ಡಿಸೈನ್ ಆದ್ರೆ ಬಿಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ಆಪಲ್ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಫೋಲ್ಡಬಲ್ ಫೋನ್. ನೋಡೋದಕ್ಕೆ ನಿಮಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಗೂಗಲ್ ಕಂಪ್ನಿಯವರು ಪಿಕ್ಸೆಲ್ ಫೋಲ್ಡ್ ಲಾಂಚ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ರಿಸೆಂಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ನೋಡೋದಕ್ಕೆ ನಿಮಗೆ ಒಂದ್ ಸ್ವಲ್ಪ ಅದೇ ರೀತಿನೇ ಇದೆ. ಆದ್ರೆ ನೋಡೋದಕ್ಕೆ ಮಾತ್ರ ಒಂದ್ ಸ್ವಲ್ಪ ಕ್ಯೂಟ್ ಆಗಿದೆ. ನಿಮಗೆ ಡ್ಯುಯಲ್ ಕ್ಯಾಮ್ರಾ ಇಂದ ಬರುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಪಂಚ್ ಹೋಲ್ ಕ್ಯಾಮ್ರಾ ಇಂದ ಬರುತ್ತೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಿದೆ. $2,500 ವರೆಗೂ ಇರುತ್ತೆ. ನಮ್ಮ ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ 3 ಲಕ್ಷದವರೆಗೂ ಇರುತ್ತೆ. ಪ್ರೈಸ್ ನಿಮಗೆ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ಡಿಮ್ಯಾಂಡ್ ಕೂಡ ತುಂಬಾನೇ ಇರುತ್ತೆ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಮುಂದಿನ ವರ್ಷ ಈ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡಿದಾಗ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಗೂಗಲ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ EIS ನ ಎನೇಬಲ್ ಮಾಡ್ತಿದ್ದಾರೆ. ಎಮರ್ಜೆನ್ಸಿ ಲೊಕೇಶನ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ಎಮರ್ಜೆನ್ಸಿ ಕಾಲ್ ಮಾಡಬೇಕು ಅಂದ್ರೆ 112 ಗೆ ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಏನಾಗುತ್ತೆ ಅಂದ್ರೆ, ನೀವು ಎಮರ್ಜೆನ್ಸಿ ಕಾಲ್ ಮಾಡಿದೀರಾ ಅಂದ್ರೆ ನಿಮ್ ಕರೆಂಟ್ ಲೊಕೇಶನ್ ಕೂಡ ಅವರಿಗಾದ್ರೆ ಶೇರ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಹೆಲ್ಪ್ ಮಾಡೋ ಚಾನ್ಸಸ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿರ್ತಾರೆ. ಇವಾಗ ನೀವು ಎಮರ್ಜೆನ್ಸಿ ಕಾಲ್ ಮಾಡಿದಾದ್ಮೇಲೆ ಅರೌಂಡ್ 50 ಮೀಟರ್ಸ್ ಅಲ್ಲಿ ನೀವೆಲ್ಲೇ ಅಡ್ಡಾಡಿದ್ರು ಕೂಡ ಆ ಒಂದು ಲೊಕೇಶನ್ ಅವರು ಕೂಡ ನೋಡಬಹುದು. ಇದರಿಂದ ನಿಮಗೆ ಹೆಲ್ಪ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಇದನ್ನ ಯಾವಾಗಿಂದನೋ ಎನೇಬಲ್ ಮಾಡಿದ್ರು. ಇವಾಗ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ EIS ನ ಎನೇಬಲ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಅವರು ಲಾಂಚ್ ಮಾಡೋ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ರ್ಯಾಮ್ ಏನಿರುತ್ತಲ್ಲ, ಐಫೋನ್ಸ್ ಅಲ್ಲಿ, ಐಪ್ಯಾಡ್ಸ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಮ್ಯಾಕ್ ಬುಕ್ ಅಲ್ಲಿ ನಮಗೆ ರ್ಯಾಮ್ ಏನಿರುತ್ತಲ್ಲ, ಈ ಒಂದು ರ್ಯಾಮ್ ನ ಆಪಲ್ ಕಂಪ್ನಿಯವರು ಸ್ಯಾಮ್ಸಂಗ್ ಹಾಗೆ ಬಂದ್ಬಿಟ್ಟು SK hynix ಇವ್ರ ಹತ್ರ ಆದ್ರೆ ತಗೊಂತಾರೆ. ಸ್ಯಾಮ್ಸಂಗ್ ಹತ್ರ ಒಂದ್ ಸ್ವಲ್ಪ ಕಮ್ಮಿನೇ, SK hynix ಹತ್ರನೇ ಜಾಸ್ತಿ ತಗೊಂತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಜನವರಿ ತಿಂಗಳಷ್ಟೊತ್ತಿಗೆ ಇವ್ರ ಪಾರ್ಟ್ನರ್ಶಿಪ್ ಏನಿದೆಲ್ಲ ಅದು ಬಂದ್ಬಿಟ್ಟು ಹೆಂಡ್ ಆಗುತ್ತೆ. ಇವಾಗ ಮತ್ತೆ ಅವರು ರಿನಿವಲ್ ಆದ್ರೆ ಮಾಡ್ಕೋಬೇಕು. ಇವಾಗ SK hynix ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವತ್ತಿನವರೆಗೂ $25ಗೆ ಒಂದು ರ್ಯಾಮ್ ಆದ್ರೆ ಕೊಡ್ತಾ ಇದ್ರು. ಇವಾಗ ಅದನ್ನ $70 ಮಾಡಿದ್ದಾರೆ. $2,500ಕ್ಕೆ ಸಿಕ್ತಿದ್ರೆ ಇವಾಗ $6,500ವರೆಗೂ ರೀಚ್ ಆಗಿದೆ. ಇನ್ ಫ್ಯೂಚರ್ ಅಲ್ಲಿ ನಮಗೆ ಐಫೋನ್ ಪ್ರೈಸಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಿದೆ. ರೀಸನ್ ಏನು ಅಂದ್ರೆ, ಅಲ್ಲಿ ರ್ಯಾಮ್ ಪ್ರೈಸ್ ಡಬಲ್ ಆಗ್ತಾ ಇದೆ ಅಂದ್ಮೇಲೆ 100% ನಮಗೆ ಮೊಬೈಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೋಡೋಣಂತೆ. ಸ್ಯಾಮ್ಸಂಗ್ ಅವರು ರೀಸನಬಲ್ ಅಲ್ಲೇ ಕೊಡ್ತಾರೆ. ಅವರಿಗೆ SK hynix ಹತ್ರನೇ ಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಇಲ್ಲ ಸ್ಯಾಮ್ಸಂಗ್ ಅವ್ರದ್ದು ಕೂಡ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಅವಾಗ ನಾರ್ಮಲ್ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಟ್ರಾಯ್ಗೆ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟಿಗೆಲ್ಲ ನೋಡ್ಕೊಳ್ಳಿ, ನಮಗೆ ಅನ್ನೋನ್ ಕಾಲ್ಸ್ ಬರ್ತಿತ್ತು ಅಂದ್ರೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿರ್ಲಿಲ್ಲ. ಅವಾಗ ನಾವು ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡ್ಕೊಂತಿದ್ವಿ. ಯಾವ್ದಾದ್ರು ಒಂದು ಫೋನ್ ಕಾಲ್ ಬಂತು ಅಂದ್ರೆ ಅಲ್ಲಿ ನಮಗೆ ಹೆಸರಾದ್ರೆ ಬರ್ತಾ ಇತ್ತು. ಇವಾಗ ಯಾರು ಕೂಡ ತುಂಬಾ ಮಟ್ಟಿಗೆ ಟ್ರೂ ಕಾಲರ್ ಕೂಡ ಯೂಸ್ ಮಾಡ್ತಿಲ್ಲ. ಇವಾಗ ಟ್ರಾಯ್ ಅವ್ರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ಹೊಸ ಫೀಚರ್ ಆದ್ರೆ ತಂದಿದ್ದಾರೆ. ನೀವೆಲ್ಲರೂ ಕೂಡ ಇದನ್ನ ನೋಡಿರ್ತೀರಾ. ಆಂಡ್ರಾಯ್ಡ್ ಅಲ್ಲಿ, ಐಫೋನ್ ಅಲ್ಲಿ ನೀವು ಯಾವ್ದಾದ್ರು ಒಂದು ನಂಬರ್ ಸೇವ್ ಮಾಡ್ಕೊಂಡಿಲ್ಲ, ಯಾವ್ದೋ ಅನ್ನೋನ್ ಕಾಲ್ ಬಂತು ಅಂದ್ರೆ ನಿಮಗೆ ಮೇಲ್ಗಡೆ ಹೆಸರಾದ್ರೆ ಬರ್ತಾ ಇದೆ. ಈ ಒಂದು
ಹೆಸರನ್ನ ನೀವು ಕೂಡ ನೋಡಿರ್ತೀರಾ. ಇದು ಬಂದ್ಬಿಟ್ಟು ಅಫಿಷಿಯಲ್ ಹೆಸರು, ಇದನ್ನ ಯಾರು ಕೂಡ ಚೇಂಜ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ಇದು ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ಟ್ರೂ ಕಾಲರ್ ಯೂಸ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗ್ಬೇಕಂದ್ರೆ ಇವಾಗ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಸಂದೀಪ್ MN ಅಂತಿದೆ ಅಂತ ಇಟ್ಕೊಳ್ಳಿ. ಸಂದೀಪ್ MN ಅಂತಾನೆ ನಿಮಗೆ ಅಲ್ಲಿ ಮೇಲ್ಗಡೆ ನೇಮ್ ಅನ್ನೋದು ಬರುತ್ತೆ. ಇವಾಗ ನಾನು ನಿಮಗೆ ಕಾಲ್ ಮಾಡಿದೆ ಅಂದ್ರೆ ಅಲ್ಲಿ ನಿಮಗೆ ಸಂದೀಪ್ MN ಅಂತಾನೆ ಬರುತ್ತೆ. ಅಲ್ಲಿ ಮತ್ತೆ ನಾವು ಹೆಸರು ಚೇಂಜ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ಇದರಿಂದ ಏನಾಗತ್ತೆ ಅಂದ್ರೆ ಯಾರು ಕೂಡ ಫ್ರಾಡ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ಅವ್ರ ಹೆಸರು ಅನ್ನೋದು ಕ್ಲೀನ್ ಆಗಿ ನಮಗಾದ್ರೆ ಕಾಣಿಸುತ್ತೆ. ಈ ಒಂದು ಫೀಚರ್ ನ ಅಫಿಷಿಯಲ್ ಆಗಿ ಟ್ರಾಯ್ ಅವರು ಎಲ್ಲ ಕಡೆನೂ ಕೂಡ ರೋಲ್ ಔಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ವಾಟ್ಸ್ಆಪ್ ಯೂಸ್ ಮಾಡ್ತಿದ್ದೀರಾ, ಹಾಗಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿರಿ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕ್ ಇಂದ ನಿಮ್ ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸ್ ಆದ್ರೆ ಇದೆ. ಹೆಂಗೆ ಅಂತ ಹೇಳ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಮೆಸೇಜ್ ವಿಪರೀತವಾಗಿ ಫಾರ್ವರ್ಡ್ ಆಗ್ತಾ ಇದೆ. ಮೇಲ್ಗಡೆ ನಿಮಗೆ ಫೇಸ್ಬುಕ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಇರುತ್ತೆ, ಕೆಳಗಡೆ ಏನಿರುತ್ತೆ ಅಂದ್ರೆ ನಿನ್ ಫೋಟೋನ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ನನ್ನ ಫೋಟೋ ಫೇಸ್ಬುಕ್ ಅಲ್ಲ ಯಾವ್ದಪ್ಪ ಅದು ಅಂತ ಹೇಳ್ಬಿಟ್ಟು ನೀವು ಆ ಒಂದು ಲಿಂಕ್ ಟಚ್ ಮಾಡ್ತೀರಾ. ಲಿಂಕ್ ಟಚ್ ಮಾಡಿದ್ದಾದ್ಮೇಲೆ ವೆರಿಫಿಕೇಶನ್ಗೋಸ್ಕರ ನಿಮ್ ಫೋನ್ ನಂಬರ್ ಆದ್ರೆ ಕೇಳುತ್ತೆ. ಫೋನ್ ನಂಬರ್ ಟೈಪ್ ಮಾಡಿದ್ದಾದ್ಮೇಲೆ ನಿಮ್ ಕಂಪ್ಲೀಟ್ ವಾಟ್ಸ್ಆಪ್ ಅಕೌಂಟ್ ಅನ್ನೋದು ಹ್ಯಾಕ್ ಆಗುತ್ತೆ. ನಿಮ್ ಮೆಸೇಜಸ್ ನ ಅವರು ಕಂಟ್ರೋಲ್ ಮಾಡಬಹುದು, ನಿಮ್ ಲೊಕೇಶನ್ ಕೂಡ ಅವರು ಕಂಟ್ರೋಲ್ ಆದ್ರೆ ಮಾಡಬಹುದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈಗಾಗಲೇ ತುಂಬಾ ವಾಟ್ಸ್ಆಪ್ ಅಕೌಂಟ್ಸ್ ಹ್ಯಾಕ್ ಆಗಿದೆ. ನಿಮ್ಮಲ್ಲಿ ಎಷ್ಟು ಹುಷಾರಾಗಿರ್ತೀರೋ ನೀವು ಅಷ್ಟು ಸೇಫ್ ಆಗಿರ್ತೀರಾ. ನಾನು ಎಷ್ಟೋ ಸಲ ನಿಮಗೆ ಹೇಳ್ತಿರ್ತೀನಿ, ಅನ್ನೌನ್ ಲಿಂಕ್ಸ್ ಅನ್ನೋದು ತುಂಬಾನೇ ಡೇಂಜರ್. ಅದರಲ್ಲಿ ಯಾವ ರೀತಿ ಕೋಡಿಂಗ್ ಮಾಡಿರ್ತಾರೆ, ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅಂತ ನಾವು ಏನು ಕೂಡ ಹೇಳೋದಿಕ್ಕಾದ್ರೆ ಆಗೋದಿಲ್ಲ. ಜಸ್ಟ್ ನೀವು ಲಿಂಕ್ ಟಚ್ ಮಾಡಿದ್ರು ಕೂಡ ಸಾಕು, ಅದು ಬೇರೆ ಏನೋ ಆಗ್ಬಿಡುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಬ್ರಿಟಿಷ್ ಟೂರಿಸ್ಟ್ ಅವರು ನಮ್ಮ ಇಂಡಿಯಾಗೆ ಬಂದಿದ್ದಾರೆ. ನಮ್ಮ ಇಂಡಿಯಾಗೆ ಬಂದಾಗ ಒಂದು ಸ್ವಲ್ಪ ನೀರಲ್ಲಿ ಇವರಿಗೆ ಆಕ್ಟೋಪಸ್ ಆದ್ರೆ ಕಾಣಿಸಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ನಾವು ಬ್ಲೂ ರಿಂಗ್ಡ್ ಆಕ್ಟೋಪಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾರ್ಮಲ್ ಆಗಿ ಏನ್ ಅನ್ಕೊಂತಾರೆ, ಆಕ್ಟೋಪಸ್ ಇದೆ ಏನ್ ಮಾಡತ್ ಬಿಡು ಅಂತ ಹೇಳ್ಬಿಟ್ಟು ಕೈಯಲ್ಲಾದ್ರೆ ಇಟ್ಕೊಂತಾರೆ. ಇವರು ಕೂಡ ಅದೇ ರೀತಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಆಕ್ಟೋಪಸ್ ಎಷ್ಟು ಡೇಂಜರ್ ಗೊತ್ತಾ, ಇದು ಬಂದ್ಬಿಟ್ಟು ಪ್ರಪಂಚದಲ್ಲೇ ಡೆಡ್ಲಿಯೆಸ್ಟ್ ಅನಿಮಲ್ಸ್ ಅಲ್ಲಿ ಈ ಪ್ರಾಣಿನೂ ಕೂಡ ಇರುತ್ತೆ. ಸೈನೈಡ್ ಗೊತ್ತಲ್ಲ, ಪಾಯ್ಸನ್, ಅದಕ್ಕೆ ಕಂಪೇರ್ ಮಾಡಿದ್ರೆ 1000 ಟೈಮ್ಸ್ ಇದು ಸ್ಟ್ರಾಂಗ್ ಇರುತ್ತೆ. ಸಣ್ಣದಾಗಿ ಏನಾದ್ರೂ ಕಚ್ಚಿದ್ರು ಕೂಡ ಸಾಕು, ಅದಕ್ಕೆ ನಿಮಗೆ ಮೆಡಿಸಿನ್ ಇರೋದಿಲ್ಲ, ಆನ್ ದಿ ಸ್ಪಾಟ್ ಸತ್ತು ಹೋಗ್ತೀರಾ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಿಮಗೆ ಗೊತ್ತಿಲ್ಲದೆ ಇರೋ ಪ್ಲೇಸಸ್ ಅಲ್ಲಿ ಹೋದಾಗ ಏನಾದ್ರೂ ನಿಮಗೆ ಕಾಣಿಸಿದಾಗ ಎಲ್ಲನೂ ಕೂಡ ಟಚ್ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ, ಅದೆಲ್ಲನೂ ಕೂಡ ತುಂಬಾನೇ ಡೇಂಜರ್ ಇರುತ್ತೆ. ಇವಾಗ ಅವ್ರಿಗೆ ಏನೂ ಕೂಡ ಆಗಿಲ್ಲ, 2 ಸಲ ತಗೊಂಡು 2 ಸಲ ಬಿಟ್ಟಿದ್ದಾರೆ, ಆದ್ರೂ ಕೂಡ ಅದೇನ್ ಮಾಡಿಲ್ಲ. ಅಕಸ್ಮಾತ್ ಆಗಿ ಅದೇನಾದ್ರೂ ಬೈಟ್ ಮಾಡಿದ್ರೆ ಸ್ಪಾಟ್ ಅಲ್ಲೇ ಅವರು ಸತ್ತು ಹೋಗ್ತಾ ಇದ್ರು. ಹೊರಗಡೆ ಹೋದಾಗ ಒಂದ್ ಸ್ವಲ್ಪ ಹುಷಾರಾಗಿ. ನ್ಯೂಸ್ ನೋಡ್ಕೊಂಡ್ರೆ ಮಾಧವ್ ಶೇತ್ ಅವ್ರು ಎಲ್ಲರಿಗೂ ಕೂಡ ಗೊತ್ತಿರೋದೇ, ರಿಯಲ್ಮಿಗೆ CEO ಆಗಿದ್ರು. ಇವಾಗ ಅವರ ಒಂದು ಹೊಸ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ದಾರೆ, AI+ ಅಂತೇಳಿ. AI+ ಅಲ್ಲಿ ಒಂದೆರಡು ಮೊಬೈಲ್ಸ್ ಕೂಡ ಲಾಂಚ್ ಮಾಡಿದ್ರು, ಆಮೇಲೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆದ್ರು. ರೀಸೆಂಟ್ ಆಗಿ ಟೀಸ್ ಮಾಡಿದ್ರು, ನಾವು AI+ ಅಲ್ಲಿ ಫ್ಲಿಪ್ ಮೊಬೈಲ್ ಕೂಡ ಲಾಂಚ್ ಮಾಡ್ತೀವಿ ಅಂತ. ಇವಾಗ TWS ಡಿಪಾರ್ಟ್ಮೆಂಟ್ ಕೂಡ ಬಂದಿದ್ದಾರೆ, ಈಗಾಗಲೇ ಟ್ವೀಟ್ ಕೂಡ ಮಾಡಿದ್ದಾರೆ. ಇವರು ನೋವಾ ಬಡ್ಸ್ ಪ್ರೋ, ಏರ್, ಹಾಗೆ ಬಂದ್ಬಿಟ್ಟು ಗೋ, ಬೀಟ್ಸ್, ಸೊ ಈ ರೀತಿಯಾಗಿ ಡಿಫ್ರೆಂಟ್ ಹೆಸರಲ್ಲಿ 4 ಏರ್ಪೋರ್ಟ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಯರ್ ಬಡ್ಸ್ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲಿ ನಿಮಗೆ ಬೀಟ್ಸ್ ಅಂತ ಏನಿದೆಲ್ಲ, ಅದರಲ್ಲಿ ನಿಮಗೆ ಹಾರ್ಟ್ ರೇಟ್ ಸೆನ್ಸರ್ ಕೂಡ ಇರುತ್ತೆ. ನೀವು ಬಡ್ಸ್ ಇಟ್ಕೊಂಡಿದ್ದಾದ್ಮೇಲೆ ಒಂದು ರೇ ಅನ್ನೋದು ನಿಮಗೆ ಹಾರ್ಟ್ ವರ್ಗೂ ರೀಚ್ ಆಗಿ ನಿಮ್ಮ ಹಾರ್ಟ್ ಪಂಪಿಂಗ್ ಯಾವ ರೀತಿ ಇದೆ ಅಂತ ನೋಡಿ ನಿಮಗೆ ರಿಪೋರ್ಟ್ ಆದ್ರೆ ಕೊಡುತ್ತೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ಆಪಲ್ ಏರ್ಪೋರ್ಟ್ಸ್ ಪ್ರೋ 3, ಅದರಲ್ಲಿ ನಿಮಗೆ ಈ ಒಂದು ಫೀಚರ್ ಆದ್ರೆ ಇದೆ, ಹಾರ್ಟ್ ರೇಟ್ ಸೆನ್ಸರ್. ನಾವು ಅಂಡರ್ 1000 ಅಲ್ಲೇ ತರ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಅವ್ರು ತರ್ಬೋದು, ನಿಮಗೆ ಏನು ಕೂಡ ಅಕ್ಯುರೇಟ್ ಆಗಿರೋದಿಲ್ಲ, 1% ಕೂಡ ನಿಮಗೆ ಅಕ್ಯುರೇಟ್ ಇರೋದಿಲ್ಲ. ಏನಂದ್ರೆ ಜಸ್ಟ್ ನಿಮಗೆ ರೀಡಿಂಗ್ಸ್ ಕೊಡ್ತಾ ಇರುತ್ತೆ, ಅದನ್ನ ನೀವು ಬಿಲೀವ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ಒಟ್ಟು ಈ ಒಂದು ಬಡ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧವ್ ಶೇತ್ ಅವರು ಹೇಳ್ತಿದ್ದಾರೆ. ಸೊ ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.